ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಅಡುಗೆಗೆ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಹೊಲದಲ್ಲೇ ಬಿಟ್ಟಿರೋಂಥ ಅವರೆಕಾಯಿ ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಾಗಲೇ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಇವತ್ತು ನಮ್ಮ ಅಕ್ಕಂಗೆ ಹುಷಾರಿರಲಿಲ್ಲ. ಸೊ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅವ್ರಿಗೆ ಹಾಸ್ಪಿಟ್ಲಲ್ಲಿದ್ದು ಹೆಂಗಿದ್ರು ಹೋಟೆಲ್ ಊಟ ತಿಂದು ಅವ್ರಿಗೂ ಕೂಡ ಬಾಯಿ ಕೆಟ್ಟಿರುತ್ತೆ. ನಮ್ಮಂಥ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತೇ ಇರುತ್ತಲ್ಲ, ಬಸ್ಸಾರು ಮುದ್ದೆ ಅಂದ್ರೇ ಫೇವ್ರೇಟು. ಸೊ ಅದಕ್ಕೆ ನಾನು ಅವರೆಕಾಯಿ ಕಿತ್ಕೊಂಬಂದು ಸೊಪ್ಪಿನ ಪಲ್ಯ ಎಲ್ಲ ಮಾಡಿ ಬಸ್ಸಾರು ಮಾಡಿ ಊಟ ತೊಗೊಂಡೋಗೋಣ ಅಂತ ಹೇಳ್ತಾಯಿದ್ದೆ. ಸೊ ರೈಸ್ ತೊಗೊಂಡೋದ್ರೆ ಚೆನ್ನಾಗಿರಲ್ವಲ್ಲ, ಹಾಗಾಗಿ ಮುದ್ದೆ ಕೂಡ ಮಾಡಿಕೊಂಡೆ. ಸೊ ಅವ್ರಿಗೂ ಬಿಸಿ ಇರಲಿ ಅಂತ ಹೇಳಿ ಅವ್ರಿಗೂ ಹಾಟ್ ಬಾಕ್ಸಲ್ಲೆಲ್ಲ ನೀಟಾಗೆಲ್ಲ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡು ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಊಟ ಮಾಡಿ ಹಾಸನಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಕ್ಕನಿಗೆ ಆ್ಯಕ್ಚುಲಿ ಸ್ವಲ್ಪ ಕಾಲು ನೋವಿತ್ತು, ಅವ್ರಿಗೆ ಆಪ್ರೇಷನ್ ಮಾಡ್ತಿದ್ರು ಇವತ್ತು. ಸೊ ಹಾಗಾಗಿ ಅವ್ರನ್ನ ನೋಡ್ಕೊಂಬಂದ್ಬಿಡೋಣ ಇವತ್ತು ಅಂತ ಸ್ವಲ್ಪ ಫ್ರೀ ಇದ್ವಲ್ವ. ಬೇರೆ ದಿವಸ ಆದರೆ ಮಕ್ಕಳಿದ್ದಾಗ ಆಗಲ್ಲ, ಇವತ್ತಾದರೆ ಬೇರೆಯವರಿದ್ದಾರೆ ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ ಅಂತ ಹೇಳಿ ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂಥೇಳಿ ಅಡುಗೆ ಕೂಡ ಮಾಡಿಕೊಂಡೆ. ಅಡುಗೆ ಮಾಡಿಕೊಂಡು ಇನ್ನು ನಾವು ಕೂಡ ತಿಂದು ಒಂದು ಸ್ವಲ್ಪ ಹೊತ್ತು ಮಕ್ಕಳಿಗೆಲ್ಲ ತಿನ್ನಿಸಿ ಹೊರಡೋಷ್ಟರಲ್ಲಿ ಲೇಟ್ ಆಗುತ್ತಲ್ಲ, ಹಾಗಾಗಿ ಒಂದೇ ಸಲ ಇಲ್ಲೇ ತಿನ್ಕೊಂಬಿಡೋಣ, ಹೋಟೆಲಲ್ಲೆಲ್ಲ ಬೇಡ ಅಂಥೇಳಿ. ಸೊ ಫೈನಲಿ ಅಡುಗೆ ಎಲ್ಲ ಮುಗಿಸಿ ನಾನು ಕೂಡ ಸ್ವಲ್ಪ ರೆಡಿಯಾಗಿ ತಿಂಡಿಗೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ನಾವು ಕೂಡ ತಿಂದು ಹಾಸ್ಪಿಟ್ಲಿಗೆ ಅವ್ರಿಗೆ ಊಟಕ್ಕೆಲ್ಲ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಹೋಟೆಲಲ್ಲಿ ತಿಂದಿರ್ತಾರಲ್ಲ ಅವರು. ಸೊ ನಂಗಾಗಿ ಅದಕ್ಕೆ ಮನೆಯಿಂದನೇ ಎಲ್ಲ ತಟ್ಟೆ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂತೇಳಿ ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಆಲ್ರೆಡಿ ನಾವು ಹೊರಡೋ ಅಷ್ಟರಲ್ಲಿ ಟೈಮ್ ಬಂದು 12:30 ಆಗಿಬಿಟ್ಟಿತ್ತು. ಎಷ್ಟೊತ್ತಾಗಿರುತ್ತಪ್ಪ, ಟ್ರಾಫಿಕ್ ಬೇರೆ ಹೆವಿ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಕೊಂಡು ಹೊರಟ್ವಿ. ನನ್ನ ಮಗಳು ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ಲು. ಏನೇ ಹೇಳಿ ಮನೇಲಿ ಹೆಣ್ಮಕ್ಳಿದ್ರೇ ಒಂದು ಖುಷಿ ಅಲ್ವಾ. ನೋಡಿ, ನಾನೇನು ಹೆಲ್ಪ್ ಮಾಡ್ತಾಯಿದ್ರೆ ಅವಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಪ್ಯಾಕ್ ಮಾಡ್ತಾಯಿದ್ದಾಳೆ. ಸೊ ಅವೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಹಾಸನ ಯಾವ ರೇಂಜಿಗಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಟ್ರಾಫಿಕ್ ಇರೋಷ್ಟು ಹಾಸನಲ್ಲಿ ತುಂಬ ಟ್ರಾಫಿಕ್ ಇತ್ತು. ನಾವು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು, ಊಟದ ಟೈಮ್ ಆಗಿತ್ತು. ಆದರೂ ಪಾಪ ಕಾಯ್ತಾಯಿದ್ರು. ನಾವು ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗ್ತಾ ದಾರಿಲಿ ಒಂದು ಲೈನ್ ನೋಡಿದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ತಿಳಿದು ಬದುಕುವುದು ಮನುಷ್ಯನ ಧರ್ಮ, ತಿಂದು ಬದುಕುವುದು ಪ್ರಾಣಿ ಧರ್ಮ. ಇದು ಯಾಕೋ ಥಾಟ್ ತಗೋಬೇಕು ಅಂತ ಹೇಳಿಸ್ತು ನನಗೆ, ತಗೊಂಡೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಅಕ್ಕನ ನೋಡಿಕೊಂಡು ನಾವು ಕೂಡ ಹೊರಟ್ವಿ ಮನೆಗೆ. ಹಾಸ್ಪಿಟ್ಲಲ್ಲಿದ್ದಾಗ ಅಕ್ಕನ ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ಯಾಕೆಂದರೆ ಅಕ್ಕ ನೋವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟೈಮ್ ಬಂದು ಆ್ಯಕ್ಚುಲಿ ಆಲ್ರೆಡಿ 3:45 ಆಗಿದೆ. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಹೇಳಿದೆ ಇವತ್ತಿನ ಬೆಳಗ್ಗೆಯಿಂದ ಹೆಂಗೆ ಡೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಸೊ ಬೆಳಗ್ಗೆನೇ ಆ್ಯಕ್ಚುಲಿ ಇವತ್ತು ನನ್ನ ಮಗಳಿಗೆ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಸೊ ಹಾಲಿಡೇಸ್ ಲೀವ್ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಹಾಸ್ಪಿಟ್ಲಿಗೆ ಕೂಡ ಹೋಗಿ ಅಕ್ಕನಿಗೆ ಹುಷಾರಿರಲಿಲ್ಲ, ಅಕ್ಕನ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ವಿ. ಅಕ್ಕನ ನೋಡ್ಕೊಂಬಂದಾಯಿತು. ನನಗೆ ಅಕ್ಕ ಇದ್ದಿದ್ದ ಬೆಡ್ಡಲ್ಲಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಕ್ಕನ ಪಾಪ ತುಂಬ ಕಾಲು ನೋವು ಅಂತ ಇದ್ಲು. ಆ ಟೈಮಲ್ಲಿ ವಿಡಿಯೋ ಮಾಡೋದು ಸರಿ ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಅಕ್ಕ ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಅಲ್ಲಿಂದ ಹಾಸ್ಪಿಟ್ಲಿಂದ ಬಂದು ಇನ್ನು ಮನೇಲಿ ಮಕ್ಕಳದ್ದು ಎಕ್ಸಾಮ್ಸ್ ಇರೋದ್ರಿಂದ ಅವಳು ಪ್ರಿಪ್ರೇಷನ್ ಕೂಡ ಎಲ್ಲ ಮಾಡಿದೆ. ಹಾಗೆ ನನಗೊಂದು ಅನ್ನಿಸ್ತು, ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಅಷ್ಟೊಂದು ಫೆಸಿಲಿಟೀಸ್ ಇದೆಯಾ ಅಂತ ಕೂಡ ಶಾಕ್ ಆಯಿತು. ನಾವು ಹೋಗಿದ್ದು ಆ್ಯಕ್ಚುಲಿ ಹಾಸನಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್ಲು. ಸೊ ಹಾಸನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಥರ ಸ್ಪೆಷಲಿಟಿ ಇದೆ. ಅಕ್ಕನ್ನ ಅಡ್ಮಿಟ್ ಮಾಡೋಕ್ಕೂ ಮುಂಚೆ ನಾವು ಬೇರೆ ಕಡೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಅದಕ್ಕೆ ಆ್ಯಕ್ಚುಲಿ ಅಲ್ಲಿ ಕಾಸ್ಟ್ ಆಗಿದ್ದು ನಮಗೆ 12,000. ಹಾಸ್ಪಿಟ್ಲಲ್ಲೇ ನಮಗೆ ಬೈದರು ಆ್ಯಕ್ಚುಲಿ, 12,000 ಇನ್ವೆಸ್ಟ್ ಮಾಡಿದ್ದೀರಾ, ಇದು ವೇಸ್ಟ್ ಆಫ್ ಮನಿ ಅಂತ ಹೇಳಿ. ನಾವೇನೇ ಸ್ಕ್ಯಾನ್ ಮಾಡಿಸಿದ್ರು, ನಾವೇನೇ ಟ್ರೀಟ್ಮೆಂಟ್ ತೊಗೊಂಡಿದ್ರು ಅಲ್ಲಿ ಆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಅವ್ರ ಪ್ರೊಸೀಜರ್ ಅವ್ರು ಮಾಡೇ ಮಾಡ್ತಾರೆ. ಆ ಹಾಸ್ಪಿಟಲಲ್ಲಿ ಕೂಡ ಒಂದ್ಸಲ ಸ್ಕ್ಯಾನ್ ಮಾಡ್ತಾರೆ. ಅವರು ಕೂಡ ಒಂದ್ಸಲ ಏನೇನಿದೆ ಅಂತ ಅವ್ರದ್ರಲ್ಲೇ ಚೆಕಪ್ ಮಾಡಿ ನೋಡ್ತಾರೆ. ಫೆಸಿಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ ಎಲ್ಲರೂ. ಹಾಗೆ ಎಲ್ಲ ಥರದ್ದು ಸ್ಕ್ಯಾನಿಂಗ್ ಇದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈಗ CT ಸ್ಕ್ಯಾನು ಅದು ಇದು ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ ನಮ್ಮನ್ನು. ಯಾವುದಕ್ಕೂ ಹೊರಗಡೆ ಹೋಗಿ ವೇಸ್ಟ್ ಮಾಡಬೇಡಿ. ಆ ಹಾಸ್ಪಿಟಲಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು BPL ಕಾರ್ಡ್ ಇದ್ದರೆ ಎಲ್ಲ ಫ್ರೀ. ಸಪೋಸ್ BPL ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ₹100 ₹200 ಈ ಥರ ಖರ್ಚು ಮಾಡ್ತಾರೆ. ಅವರು ರಿಸಿಪ್ಟ್ ಕೂಡ ಕೊಡ್ತಾರೆ. ನಾವೇನು 200 100 ಪೇ ಮಾಡ್ತೀವಿ, ಅದಕ್ಕೆ ಅವರು ರಿಸಿಪ್ಟ್ ಕೂಡ ಕೊಡ್ತಾರೆ. ಅದು ರಿಸಿಪ್ಟ್ ತೊಗೊಂಡು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅವರು. ಯಾಕೆಂತ ಹೇಳಿದ್ರೆ ಅವ್ರಿಗೂ ಬೇಕಲ್ಲ, ಗೌರ್ಮೆಂಟ್ಗೆ ಎಷ್ಟು ಜನಕ್ಕೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅನ್ನೋ ಪ್ರೂಫ್ ಎಲ್ಲ. ಹಾಗಾಗಿ ಅವ್ರು ಅದನ್ನು ಮಾಡ್ತಾ ಇರ್ತಾರೆ. ಟ್ರೀಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ನಡೀತು. ಅಕ್ಕನಿಗೆ ಆ್ಯಕ್ಚುಲಿ ಕಾಲಲ್ಲಿ ನರದ ಮೇಲೆ ನರ ಇದೆ ಅಂತ ಹೇಳಿದರು.
ಅದು ಸ್ವಲ್ಪ ಪೇಯ್ನ್ ತುಂಬ ಇದೆ ಅಂತ ಹೇಳಿ ಅವಳು ತುಂಬ ಒಂದು ಆಲ್ಮೋಸ್ಟ್ ಒಂದು 16 to 17 ಡೇಸಿಂದ ತುಂಬ ಸಫರ್ ಆಗ್ತಾ ಇದ್ಲು. ಅದನ್ನು ಒಂದು ಸ್ವಲ್ಪ ಸರ್ಜರಿ ಟೈಪ್ ಮಾಡಿ, ಅಂದರೆ ಸರ್ಜರಿ ಅಂತ ಹೇಳಿದ್ರೆ ಈಗ ನಾರ್ಮಲ್ ಬೇರೆ ಸರ್ಜರಿ ಎಲ್ಲ ನಡೀತಲ್ಲ ಆ ಥರ ಅಲ್ಲ. ಇದೇ ಸ್ವಲ್ಪ ಕರೆಂಟ್ ಶಾಕ್ ಥರ ಕೊಟ್ಟು ಮಾಡಿದ್ರು. ತುಂಬ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರು, ಪರವಾಗಿಲ್ಲ. ಅಕ್ಕ ಕೂಡ ಚೆನ್ನಾಗಿದ್ದಾಳೆ ಈಗ. ಅಲ್ಲಿಂದ ಬಂದು ಮಕ್ಕಳನ್ನ ನೋಡಿಕೊಂಡು ಇವತ್ತು ಆ್ಯಕ್ಚುಲಿ ಇನ್ನೊಂದು ಕಡೆ ಹೋಗಿ ಬಂದ್ವಿ. ಅದು ಯಾವುದು, ಎಲ್ಲಿ ಹೋಗಿದ್ವಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನೀವು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ನ ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.